ಒಬ್ಬೊಬ್ಬರೇ ಅಡ್ಡಾಡಬೇಡಿ ಅಷ್ಟೇ. ಇದು 10 ಗಂಟೆ ಮೇಲೆ 9 ಗಂಟೆ ಮೇಲೆ ಅದು ಅಡ್ಡಾಡಿದ್ರು ನಿಮ್ಮಲ್ಲಿ ಒಂದು ಇಬ್ರು ಇರಲಿ. ಆಮೇಲೆ ಯಾವ್ದು ಹಂಗೆ ಏಕಾಏಕಿ ಮಿಸ್ಟರ್ ಮೇಲೆ ಯಾವ್ದು ಪ್ರಾಣಿನೂ ಅಟ್ಯಾಕ್ ಮಾಡಲ್ಲ. ಮಳಲಿಕೆರೆ ಅಂತ ಗ್ರಾಮ ಇಲ್ಲೇ ಇರೋದು, ಮತ್ತೆ ಮುಂದೆ ಸಾಲ್ಕೊಪ್ಲು ಅಂತ ಇದೆ. ಅದೇ ಹೇಳ್ತೀನಿ ಅಲ್ಲಿ ಒಡ್ರಕೊಪ್ಲು ಮತ್ತೆ ಮುಖ್ಯ ಬೇಟೆ ಮಾಡ್ಕೊಂಡು ಎಚ್ಚರಿಕೆ ಕೊಡ್ತೀವಿ. ಆಮೇಲೆ ನಮ್ಗೆ ಮೇಜರ್ ನಮ್ಗೆ ಹೆಂಗ್ ಗೊತ್ತಾ, ಯಾವ್ದು ಹಂಗಾಗಿ ಓಪನ್ ಆಗಿ ಇರೋ ಜಾಗಕ್ಕೆ ಬರೋದು ಬಯಸಲ್ಲ ಯಾವುದೇ ಪ್ರಾಣಿಯಾಗಿ. ಅದು ತನ್ನನ್ನ ಔಚ್ಕೊಳಕ್ಕೆ ನೋಡೋದು. ಅವರು ಯಾರಿಗೂ ಕಾಣಿಸ್ಕೊಳಕ್ ಇಷ್ಟಪಡಲ್ಲ ಯಾವ ಪ್ರಾಣಿ ಅದನ್ನು, ಅದು ಬಚ್ಚಿಟ್ಕೊಳಕ್ಕೇನೆ ಪ್ರಿಫರೆನ್ಸ್ ಫಸ್ಟ್. ಹಾಗಾಗಿ ನಾವು ಅದ್ರ ಇದು ಆದಾಗ ಅಟ್ಯಾಕ್ ಆಗಿ ಇನ್ನೊಂದು ಆಗೋದು ಇದು ಯಾವುದು ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಪ್ರಿಕಾಷನ್ ಬಂದಿರೋದ. ಇವಾಗ ತಮ್ಗೆ ಹೇಳ್ದಂಗೆ CCTVನೂ ಇದೆ, ಏನೋ ಅದ್ರಲ್ಲೂ ಕ್ರೂ ಇಲ್ಲ. ಏನಾದ್ರು ಸ್ವಲ್ಪ ನಮ್ಗೆ ಅದರಲ್ಲಿ ಏನಾದ್ರು ಕಂಡ್ರೆ ಇಮಿಡಿಯೇಟ್ ಮಾಡಿ ಬೋನ್ ವ್ಯವಸ್ಥೆ ಮಾಡಿ ಡಿಪಾರ್ಟ್ಮೆಂಟ್ ಇಂದ ಏನು ಪಟಾಕಿ ಕೊಡ್ತೀವಿ. ಪಟಾಕಿ ಕೊಡ್ತೀವಿ. ಆಮೇಲೆ ಅದೇ ಹೇಳ್ತೀವಿ ಆ ಮನೆಯವರು ಮತ್ತೆ ಯಾವ ತರ ಅದೇ ತರ ಯಾವ ನನ್ನ ಇದ್ರಲ್ಲಿದೆ ಕ್ರಾಸ್ ಆ ಕಡೆ ಇದೆ ಈಗ ಸದ್ಯಕ್ಕೆ ಮೂವ್ಮೆಂಟ್ ನೋಡ್ಕೊಂಡು ಆಮೇಲೆ ಬೋನ್ ಇಡೋ ವ್ಯವಸ್ಥೆ ಮಾಡಿದ್ರೆ ಅಲ್ಲ. ಪುನಃ ಆಲ್ಮೋಸ್ಟ್ ಟ್ರಾವೆಲ್ಸ್ ಆಗಿ ಹೋಗಿದ್ರೆ ಬರಲ್ಲ. ಇಲ್ಲೇನು ಅಂತದೇನು ಅಕ್ಕಪಕ್ಕ ಕಾಡಾಯ್ತು ಇನ್ನೊಂದಾಯ್ತು ಕುತ್ಕೊಳ್ಳೋ ಜಾಗ ಯಾವ್ದು ಇಲ್ಲಲ್ವಾ ಇಲ್ಲಿ ಅಕ್ಕಪಕ್ಕ. ಯಾಕೆಂದ್ರೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ಕಾಡಂಚಿನ ಜಾಗಗಳಿಗೆ. ಇಲ್ಲಿಂದ ಹೋದ್ರೆ ಕಡಿಮೆ ಕಾವಲ್ ಸಿಗುತ್ತೆ ಮುಂದೆ. ಅಲ್ಲಿ ಅಕ್ಕಪಕ್ಕ ಜಮೀನಲ್ಲಿ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಅಂತ ಪ್ರಿಕಾಷನರಿ ಬಹಳ ತಗೋತೀವಿ. ಇಲ್ಲಿಂದ ನಿಮ್ಗೆ ಯಾಕೆ ರೋಡ್ ಪಕ್ಕ ಇದೆ ಆಯ್ತಾ, ಮೇನ್ ರೋಡ್ ಪಕ್ಕ ಇದ್ದೀರಾ. ಆಮೇಲೆ ಆ ಸೌಂಡ್ಗೆ ಡಿಸ್ಟರ್ಬೆನ್ಸ್ ಆಲ್ಮೋಸ್ಟ್ ಅವು ಉಳಿಯಲ್ಲ, ಒಂದು ಜಾಗದಲ್ಲಿ ಉಳಿಯ. ಹೋದ್ರಿಲ್ಲ ಇದು ಇಲ್ಲಿ ನಿಮಗೆ ಚೆನ್ನಾಗಿ ಮೂವ್ಮೆಂಟ್ ಇರ್ತವೆ ಮತ್ತು ಜಾಸ್ತಿ ಅವು ಪೊದೆ ಗಿಡ ಇದು ಇರತಕ್ಕಂಥ ಜಾಗನೇ ನೋಡೋದು, ಕಾಡನ್ನೇ ನೋಡೋದು. ಅವು ಗೊತ್ತಿರುತ್ತೆ ನಮ್ಗೆ ಹೆಂಗ್ ಮನುಷ್ಯರಿಗೆ ನಮ್ಮ ಮನೆ ಅಂತಿದ್ರೆ ಅವನು ಮೂವ್ಮೆಂಟ್ ಆಗಿ ಹೋಗೋ ಜಾಗನೇ ಇರ್ತವೆ ಆಯ್ತಾ. ಹಂಗಾಗಿ ಎಲ್ಲೂ ತೋಟದ ಮನೆ ಅದ್ರ ಮನೆಯಲ್ಲಿ ಉಳಿಯಲ್ಲ ಅವು, ಎಲ್ಲೋ 100ಕ್ಕೆ1 ಭಾಗ. ಹಂಗೇನಾದ್ರು ಇಮಿಡಿಯೇಟ್ ನಿಮ್ಗೆ ಫ್ರೆಶ್ ಹೆಜ್ಜೆ ಗುರ್ತ್ಕೊಂಡ್ರೆ ನಮ್ಗೆ ಇಮಿಡಿಯೇಟ್ ಫೋನ್ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಆಮೇಲೆ CCTVಲಿ ಯಾವುದೇ ಕಾರಣಕ್ಕೂ ಒಂದ್ಸರಿ ಚೆಕ್ ಮಾಡ್ತೀವಿ ಆಯ್ತಾ. ಏನಾರ ಸ್ಟಾರ್ಟಿಂಗ್ರಲ್ಲಿ ಹಂಗೆ ಇರ್ತದೆ. ಇದ್ರದ್ದು 2 ಸರಿ ಮರಿ ಸಿಕ್ಕಿದೆ ನಮಗೆ. ಸಿಕ್ಸೆ ಮರಿ ಅನ್ಕೊಂಡೆ ಫೋನ್ ಮಾಡ್ತಾರೆ. ಅದನ್ನ 2 ಸರಿ ಜೂ ಕೊಡ್ತೀವಿ. ಬಟ್ಟೆ ಕಪ್ಪಿಲ್ಲ, ಇದು ಕೆಂಪು ಐತೆ ಸ್ವಲ್ಪ, ಅದರಲ್ಲೇ ಮಿಸ್ಟೇಕ್ ಗೊತ್ತಾಗೋದು. ಇದು ಕಾಡಬೇಕು. ಗ್ರಾಮಸ್ಥರು ಯಾವ ತರ ಇರ್ಬೇಕು ಏನು ಅಂತ ಅದ್ರ ಬಗ್ಗೆ ಏನಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆಯ್ತಾ. ನೈಟು ಒಬ್ಬೊಬ್ಬರೇ ಅಡ್ಡಾಡ್ಬಿಡಿ ಆಯ್ತಾ. ನೈಟ್ ಇವಾಗೇನು ನೀವೇನು ಜಮೀನಿಗೆ ನೀರು ಹಾಯಿಸೋದಾಯ್ತು ಇನ್ನೊಂದು ಯಾವುದು ಇರೋದಿಲ್ಲ ಕೆಲಸ ಆಯ್ತಾ. ಆಮೇಲೆ ಸಂಜೆ ಹೊತ್ತು ಯಾವ್ದಾರ ಇಲ್ಲಿ ವಾಸದ ಮನೆಗಳಿದ್ರೆ, ತೋಟದ ಮನೆ ಒಳಗಡೆ ಅಥವಾ ಯಾವ್ದಾರ ವಾಸದ ಮನೆಗಳಿದ್ರೆ ಅಕ್ಕಪಕ್ಕ ಬೆಳಕು ಮಾಡ್ಕೊಳ್ಳಿ ಆಯ್ತಾ. ಕತ್ಲಲ್ಲಿ ಇರ್ತೀವಿ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಜಾಗೃತೆಯಿಂದ ಇರಿ. ಚಿಕ್ಕ ಮಕ್ಕಳನ್ನ ಯಾರನ್ನೂ ಹೊರಗಡೆ ಬಿಡಬೇಡಿ ಆಯ್ತಾ. ಆಮೇಲೆ ಒಂದು ಜಾನುವಾರುಗಳು ಅದೇ ಕೊಟ್ಟಿಗೆ ಒಳಗಡೆ ಹಾಕಿ. ಜಾನುವಾರು ಯಾವುದು ಹೊರಗಡೆ ಕೂಡ ಹಾಕ್ಬೇಡಿ. ಯಾಕಂದ್ರೆ ಒಂದ್ಸರಿ ಅದೋಗಿದೆ ಅಂತ ಡೌಟ್ ಅಲ್ಲಿ ಇರ್ಬೇಕಾರೆ ನಮ್ಗೆ ರಿಸ್ಕ್ ಆಗಿ ತಗೋಬೇಡಿ. ಈಗ ಜಾನುವಾರುಗಳು ಒಳಗಡೆ ಕಟ್ಟಿ, ಕೊಟ್ಟಿಗೆ ಇದೆ ಅಲ್ವಾ, ಅಲ್ಲ ಕೊಟ್ಟಿಗೆ ಇದಾವಲ್ವಾ, ಕೊಟ್ಟಿಗೆ ಒಳಗಡೆ ಕಟ್ಟಾಕಿ. ಆಮೇಲೆ ಅದ್ರ ಸುತ್ತಾನು ಸ್ವಲ್ಪ ಯಾವ್ದಾರ ಬೆಂಕಿ ಹಾಕಿ, ಏನಾರ ಕೈ ಮುಟ್ಟೆ ಅಥವಾ ಇನ್ನೊಂದು ಹಾಕ್ಬಿಟ್ಟು ಸಂಜೆ ಒಂದು 7 ಗಂಟೆ ಮೇಲೆ ಸ್ವಲ್ಪ ಹೊತ್ತು ಆ ಬೆಂಕಿ ಅಥವಾ ಇದಕ್ಕೆ ಲೈಟ್ ಇದ್ರೆ ಬರಲ್ಲ, ಬೆಳಕು ಮತ್ತು ಸ್ವಲ್ಪ ಕೆಂಡಕ್ಕೆ ಬರುತ್ತೆ ಆಯ್ತಾ. ಹೊಗೆಗೆ ಅಥವಾ ಇದಕ್ಕೆ ಆ ಥರ ಹಾಕೊಂಡು ನಿಮ್ಗೆ ಸೇಫ್ಟಿ ಮಾಡ್ಕೊಳ್ಳಿ. ಆಮೇಲೆ ಇಮಿಡಿಯೇಟ್ ಮತ್ತೆ ಏನಾರ ನಿಮಗೆ ಒಂದ್ಸರಿ ಪಾಸ್ ಆಗಿರುತ್ತೆ. ಆ್ಯಕ್ಚುಲಿ ಒಂದು ನೈಟು ಮೂವ್ಮೆಂಟ್ ಇರ್ತವೆ ಆಯ್ತಾ. ಆ್ಯಕ್ಚುಲಿ ಹೆಂಗೆ ಅಂದ್ರೆ ಚಿರತೆದು ನೈಟ್ ಮೂವ್ಮೆಂಟ್ ಮಾಡ್ತವೆ. ಡೇ ಮೂವ್ಮೆಂಟ್ ಆಲ್ಮೋಸ್ಟ್ 90% ಇರಲ್ಲ, 99% ಇರಲ್ಲ. ಯಾಕಂದ್ರೆ ಅವ್ರು ಬೆಳಗ್ಗೆ ಸಂಡೆ 5 ಗಂಟೆ ಮೇಲೆ ಎದ್ರೊಳಗೂ ಅಷ್ಟೇ ಕಾಡಲ್ಲೇ ಆಯ್ತು ಮಾಮೂಲಿ ನಾವು ನಿಶಾಚರ ಪ್ರಾಣಿ ಅಂತೀವಿ. ನೈಟ್ ಓಡಾಡಿ ಬೇಟೆ ಮಾಡಿ ಬೇಟೆ ಹಿಡಿದು ಆ ಥರ ನೈಟ್ ಜಾಸ್ತಿ ಟ್ರಾವೆಲಿಂಗ್.